ವಿಜಯಪುರದ ಜಡಚಣದ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಲಾಕರ್ನಲ್ಲಿ ಚಿನ್ನಾಭರಣ ಇಟ್ಟಿದ್ದಂತಹ ಗ್ರಾಹಕರು ಕಂಗಾಲಾಗಿಬಿಟ್ಟಿದ್ದಾರೆ. ದರೋಡೆ ಸುದ್ದಿ ಕೇಳಿ ಆತಂಕಕ್ಕೊಳಗಾಗಿದ್ದಾರೆ ಗ್ರಾಹಕರು. ವಿಜಯಪುರದ ಜಡಚಣದಲ್ಲಿ ಹಾಡಹಗಲೇನೆ ಎಸ್ಬಿಐ ಬ್ಯಾಂಕ್ ಅನ್ನು ದರೋಡೆ ಮಾಡಲಾಗಿದೆ. ವಿಜಯಪುರ ಜಿಲ್ಲೆಯ ಚಡಚಣದಲ್ಲಿ ಏನು SBI ಬ್ಯಾಂಕ್ ದರೋಡೆ ಆಗಿದೆ. ನಿಜವಾಗ್ಲೂ ಕೂಡ ಏನಂತಂದರೆ ಗ್ರಾಹಕರ ನಿದ್ದೆ ಕೆಡಿಸಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ದರೋಡೆ ಏನಾದ ನಂತರ ಏನಂತಂದರೆ ಈಗ ಗ್ರಾಹಕರ ನಮ್ಮ ಒಟ್ಟಿಗೆ ಇದ್ದಾರೆ. ಹಾಗಿದ್ರೆ ಯಾವ ರೀತಿ ಅವರಿಗೆ ಆತಂಕ ಕಾಡ್ತಾ ಇದೆ ಮತ್ತು ಏನೆಲ್ಲ ಘಟನೆ ಆಗಿದೆ ಅಂತ ಅವ್ರು ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ಏನು ಘಟನೆ ಆಗಿದೆ, ಯಾವ ರೀತಿ ದರೋಡೆ ಆಗಿದೆ, ನಿಮಗೇನು ಮಾಹಿತಿ ಬಂತು, ಯಾವ ರೀತಿ ನಿಮ್ಗೆ ಗೊತ್ತಾಯಿತು? ಸಾಯಂಕಾಲ 6 ಗಂಟೆಗೆ ನಾವು ಇಲ್ಲಿ ನಮ್ಮ ಶಾಪ್ ಇದೆ, ಅಲ್ಲಿ ಹೋಗೋಣ, ಇಲ್ಲಿ ಬ್ಯಾಂಕ್ ದರೋಡೆ ಆಗಿದೆ ಅಂತ ಗುರ್ತಾಯಿತು. ಅದಕ್ಕೆ ಸಾಯಂಕಾಲ ಬಂದಮೇಲೆ ತುಂಬ ಜನ ಇದ್ದರು. ಅವಾಗೇನೂ ಗುರ್ತಾಯಿಲ್ಲ. ಇಲ್ಲಿ ನಂದು SBI ಅಕೌಂಟ್ ಇದೆ ಮತ್ತು ಲಾಕರ್ ಇದೆ. ಲಾಕರ್ದಲ್ಲಿ ಬಂಗಾರ ಮತ್ತು ಬೆಳ್ಳಿ ಎಲ್ಲ ಇಟ್ಟಿದ್ದೀವಿ. ಬಟ್ ರಾತ್ರಿ ಏನು ಇನ್ಫಾರ್ಮೇಷನ್ ಸಿಗಲಾರ ಬಟ್ಟಿಗೆ ಮುಂಜಾನೆ ಓಡಿ ಬಂದಿದ್ದೀವಿ. ಇಲ್ಲಿನ ತನಕ ಏನೂ ಇನ್ಫಾರ್ಮೇಷನ್ ಲಾಕರ್ ಹೊಡೆದಾರು ಏನು ಮಾಡ್ಯಾರೋ ಏನೋ 12 kg 15 kg TV ಮಾಧ್ಯಮದಿಂದ ನೋಡ್ತಾ ಇದ್ದೀವಿ. 15 kg ಮತ್ತು 1 ಕೋಟಿ ರೂಪಾಯಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ನಮ್ಗೆ ತುಂಬ ಆತಂಕ ಆಗಿದೆ. ನೀವೀಗ ಎಷ್ಟು ಬಂಗಾರ ಅಂದರೆ ಬೆಳ್ಳಿ ಅಂತಂದರೆ ಬೆಳ್ಳಿ ಸಾಮಾನುಗಳನ್ನ ಇಟ್ಟಿದ್ರು ಅಥವಾ ಬಂಗಾರ ಆಭರಣಗಳನ್ನ ಇಟ್ಟಿದ್ರಿ? ಎಷ್ಟು ಇಟ್ಟಿದ್ರಿ? ಎಷ್ಟು ತೊಲೆ ಇತ್ತು ನಿಮ್ಮದೆಲ್ಲ? ನಮ್ಮದು ಒಂದು 10 ತೊಲೆ ಬಂಗಾರ ಇದೆ ಮತ್ತು 1 kg ಒಂದೂವರೆ kg ಬೆಳ್ಳಿ ಇದೆ ಸರ್ ಒಳಗಡೆ. ಬಟ್ ಒಳಗಡೆ ಒಡೆದಿದ್ರೆ ಇಲ್ಲ ಅಂತ ನಮ್ಗೆ ಇನ್ನೂ ಗೊತ್ತಾಯಿಲ್ಲ. ತುಂಬ ಆತಂಕ ಆಗ್ತಾಯಿದೆ. ಅದು ನಮ್ಮ ಕಷ್ಟಪಟ್ಟು ಗಳಿಸಿದ ದುಡ್ಡು, ಅದರಿಂದ ಮುಂದೆ ಏನಾಗ್ತದೆ ಅಂತ ಒಂದು ಭಯ ಆಗ್ತಾಯಿದೆ ಸರ್. ಈಗ ಸಾಮಾನ್ಯವಾಗಿ ಏನಂತಂದರೆ ಕೆಲ ಅಡಚಣೆಗಳಿಗಾಗಿನೇ ದುಡ್ಡು ಇಡ್ಲಿಕ್ಕೆ ನಾವು ದುಡ್ಡನ್ನು ಇಟ್ಟು ಲಾಕರ್ನಾಗ ಇಟ್ಟು ಸಾಲ ತೊಗೊಂಡಿರ್ತಾರೆ. ಅದಾದ ನಂತರ ಏನಂತೆ ಕೆಲವೊಬ್ರು ಏನಂತ ಲಾಕರ್ನಲ್ಲಿ ಮನೇಲಿ ಸೇಫ್ಟಿ ಇರಲ್ಲ ಅನ್ನೋದ ಕಾರಣಕ್ಕಾಗಿಯೇ ಲಾಕರ್ನಲ್ಲಿ ಇಟ್ಟ ಬ್ಯಾಂಕ್ನಲ್ಲಿ ಇಟ್ಟ ಸೇಫ್ಟಿ ಇರುತ್ತೆ ಅಂತ ಅಂದ್ಕೊಂಡು ಲಾಕರ್ನಲ್ಲಿ ಇಟ್ಟಿರ್ತಾರೆ. ಸೊ ಈಗ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಎಷ್ಟು ಮಟ್ಟಿಗೆ ಬ್ಯಾಂಕ್ಗಳು ಸೇಫ್ ಅಂತ ಅನ್ನಿಸ್ತಾ ಇದೆ ನಿಮಗೆ? ಏನಿಲ್ಲ ಸರ್, ಸೇಫ್ ಇಲ್ಲ. ಈಗ ನಾವು ಗೋಲ್ಡ್ ಪ್ಲೆಜ್ ಮಾಡಿ ಏನಾದರೂ ಅಮೌಂಟ್ ತೊಗೊಂಡಿದ್ರೆ ಅದಕ್ಕೆ ನಮ್ಗೆ ಡಾಕ್ಯುಮೆಂಟ್ಸ್ ಇರ್ತದೆ, ನಂದು ಹೊತ್ತು ಗುರ್ತಿರ್ತದೆ. ಈಗ ಲಾಕರ್ದೊಳಗೆ ಇಟ್ಟಿದ್ದು ನಮ್ಗೆ ಅಷ್ಟೇ ಗುರ್ತದೆ, ಬ್ಯಾಂಕ್ದವ್ರಿಗೆ ಏನು ಗುರ್ತಿರಲ್ಲ. ಈಗ ನಾಳೆಗೆ ಗೋಲ್ಡ್ ಸಿಕ್ಕರು ನಮ್ಮದು ಹೆಂಗೆ ಹೊತ್ತು ಐಡೆಂಟಿಫೈ ಮಾಡೋದು ನಮಗೆ ಅರ್ಥ ಆಗಲ್ಲ. ಅವ್ರು ಹೆಂಗೆ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಸರ್. ತುಂಬ ಆತಂಕ ಆಗ್ತಾಯಿದೆ ನಮಗೆ. ಈಗೇನು ಅಂದರೆ ಈ ಸುದ್ದಿ ಬಡ್ದ ತಕ್ಷಣ ನಿಮ್ಗೆ ಯಾವ ರೀತಿ ಅನ್ನಿಸ್ತು? ಎಷ್ಟೊಂದು ನೀವು ಕಳ್ಕೊಂಡು, ಯಾಕಂತಂದರೆ ಎಷ್ಟೆಲ್ಲ ದುಡ್ದು ಈಗ ಸಂಪಾದನೆ ಮಾಡಿ ಏನೋ ಮಾಡಿ ಒಂದು ಕೂಡಿಟ್ಟಿರ್ತಾರೆ. ಆ ಕೂಡಿಟ್ಟು ಹಣ ಇರೀ ಲಾಕರ್ ಇಟ್ಟಿದ್ದು ಏಕದಮ್ ಈ ರೀತಿ ದರೋಡೆ ಆಗಿದೆ ತಕ್ಷಣ ನಿಮ್ಗೆ ಎಷ್ಟು ಆತಂಕ ಆಗಿದೆ ಅಂತ? ಸರ್, ಸಂಜೆ 6 ಗಂಟೆಗೆ ಹೋಗಿ ನಾವು ಇಲ್ಲಿ ಬಂದು ನೋಡಿ ಹೋಗಿ ರಾತ್ರಿ 8 ಗಂಟೆ ರಾತ್ರಿ ನಿದ್ದೆನೇ ಮಾಡಿಲ್ಲ. ಯಾಕಂದರೆ ಅದು ಕಷ್ಟಪಟ್ಟದ ಹಣ ಇದೆ. ಹೀಗಾಗಿ ನಮ್ಮ ನಿದ್ದೆನೇ ಆಗಿಲ್ಲ. ಅದಕ್ಕೆ ಬೆಳಗ್ಗೆ ಓಡಿ ಬಂದಿದ್ದೀವಿ. ಇನ್ನೂ ಏನೋ ಅಲ್ಲಿ ಉಲ್ಜಂತಿ ಹತ್ರ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಸತ್ಯ ಏನೂ ನಮಗೇನು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಬಂದು ನಿಂತಿದ್ದೀವಿ. ನಗದು ಏನಿಲ್ಲ ಸರ್, ಲಾಕರ್ದಾಗ ಏನಿಲ್ಲ. ಅದು SBI ಅಕೌಂಟ್ದಾಗ ಇರ್ತದೆ, ಅದರದ್ದು ಏನು ಪ್ರಾಬ್ಲಮ್ ಇಲ್ಲ. ನಮ್ಗೆ ಅಂಜಿಕಿರೋದು ಓನ್ಲಿ ಲಾಕರ್ದಾನಿದ್ದು ಮಟೀರಿಯಲ್ ಬಗ್ಗೆ ತುಂಬ ಹೆದರಿಕೆ ಆಗ್ತಾಯಿದೆ. ಈ ರೀತಿ ಏನು ಅಂತಂದರೆ ಗ್ರಾಹಕರು ಪ್ರಮುಖವಾಗಿ ಏನು ಅಂತಂದರೆ ಲಾಕರ್ನಲ್ಲಿ ಇಟ್ಟಂತ, ಯಾಕಂತಂದರೆ ಲೋನ್ ಏನಾದರೂ ಪಡ್ಕೊಂಡಿದ್ರೆ ಎಷ್ಟು ಪಡ್ಕೊಂಡಿರ್ತಾರೆ, ಎಷ್ಟು ಬಂಗಾರ ಇತ್ತು ಅದೆಲ್ಲ ಲೆಕ್ಕ ಇರುತ್ತೆ. ಆದರೆ ಲಾಕರ್ನಲ್ಲಿ ಇಟ್ಟು ನಮಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕಾಗಿ ನಮಗೆ ಆತಂಕ ಕಾಡ್ತಾ ಇದೆ. ರಾತ್ರಿ ಇಡೀ ನಾವು ನಿದ್ದೆ ಮಾಡಿಲ್ಲ ಅಂತ ಈ ರೀತಿ ದುಃಖವನ್ನು ಗ್ರಾಹಕರು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.